ಲೇಖುತ್ತೆ ನೀನು ದಾದಾನ ಲೇ ಕೆಟ್ಟ ಸೂಳಿಯ ಮಕ್ಕಳ. ಏನಂದೆ? ನಮಗೆ ಕೆಟ್ಟ ಸೂಳಿಯ ಮಕ್ಕಳ ಇದೆಯಾ? ನಮಗೆ ಎದುರು ಮಾತನಾಡಿದೀಯಾ ಮಗನೇ? ಗೌಡ, ನಿನಗಷ್ಟೇ ಯಾಕೆ, ನಿಮ್ಮಪ್ಪನಿಗೂ ಸಹ ಎದುರು ಮಾತನಾಡುವೆ. ಏ ಸಕ್ಕಿನ ಮನ ಭಿಕಾರಿ, ಎಲ್ಲಿದೆ ನಿನ್ನ ಶಕ್ತಿ? ಬಾಯಿ ಬಿಡಲೇ. ಲೇ ಗೌಡ, ನಿಮ್ಮಂತ ಸಾವಿರಾರು ಸೂಳೆ ಮಕ್ಕಳನ್ನು ಸುಡುವಂತ ಶಕ್ತಿ ಈ ಕುಮಾರನಲ್ಲಿದೆ. ಸಾವಿರಾರು ಮಂದಿಯನ್ನು ಸುಡುವ ಕತ್ತೆ ಈಗ ನಮ್ಮ ಕೈಯಿಂದ ಬದುಕಿ ಉಳಿದ್ರೆ ತಾನೇ ನೀ ಸುಡುವುದು. ಏನೋ ಪಾಪ ಅಂತ ಸುಮ್ಮನೆ ಬಿಡ್ಬೇಕಂದ್ರೆ ಎಷ್ಟು ಸೊಕ್ಕಿನಿಂದ ಮಾತನಾಡ್ತಾನೆ ಸೊಕ್ಕಿನ ಕೋಣ. ಕಾಮದ ಮದವೇರಿದ ಸೂಳೆ, ಏನಿದು? ನಿನ್ನ ಕಾಮದ ನೆತ್ತಿಗೇರಿದರೆ ಈ ಊರಾಗ ಯಮಕಿಗೆ ಬಂದ ಹುಡುಗರು ಸಾಕಷ್ಟು ಮಂದಿ ಅದಾರ. ಅವರಂತೆಯೇ ಹೋಗಿ ನಿನ್ನ ಕಾಮನ ಹಿಂಗಿಸ್ಕೊ. ಆದರೆ ಇವ್ರನ್ನ ಇಬ್ಬರನ್ನ ನಂಬಲೇನ. ಏನದು ಬಂಡ ನನ್ ಮಗನೇ, ಏ ಲೋಪರ್ ನನ್ ಮಗನೇ. ಶ್ರೀಮತಿ ನೋಡಿದ್ರ ಈ ಸೊಕ್ಕಿನ ಕುಣ್ಣಿಯನ್ನು ಕೇಳಿಸ್ಕೊಂಡ್ರೆ ಇವ್ರು ಆಡುವ ಮಾತನ್ನು. ರಂಜನಿ, ನೀನು ಸುಮ್ಮನೀರು. ಲೇ ಮಗನೇ, ನೀ ತೊಟ್ಟ ಬಟ್ಟೆ ಬಿಚ್ಚಿ ನಿನ್ನನ್ನು ಇಂಚಿಂಚಾಗಿ ಕತ್ತರಿಸಿ ಅದು ನಿಮ್ಮಪ್ಪನ ಕೈಯಿಂದಾಗಲೇ ಗೌಡ. ಅಲ್ಕ ಸೂಳೆ ಮಕ್ಕಳ, ನಿಮ್ಮ ಹಾಗೆ ಸೀರಿ ಹುಟ್ಟು ಹೆಂಗಸರು ಸಹ ಮಾಡುವುದಿಲ್ಲ. ಎಂತ ಮೋಸದ ಕೆಲಸ. ಆ ಶಬ್ದವನ್ನು ಉಚ್ಚರಿಸಿದರೆ ನಿನ್ನ ಮೂಲಿ ಮಾಂಸವನ್ನು ಸುಟ್ಟಿ ಬಿಟ್ಟೆ. ಮರ್ಯಾದೆಯಿಂದ ಮಾತನಾಡು ಮಗನೇ. ಲೇ ಗೌಡ, ಮೂಳೆ ಮಾಂಸ ಸುಟ್ಟು ಹಾಕಾಕ ನಾನೇನ ಕುರಿ ಕೋಳಿ ಅಲ್ಲಲೇ. ನಿಮ್ಮ ಹಾಗೆ ಮತ್ತೆ ನನ್ನ ಮೈಯಲ್ಲಿ ಹೇಳಿ ರಕ್ತವಿಲ್ಲ. ಲೇ ಗೌಡ, ನನಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ನೋಡು. ನಿಮ್ಮಂತ ಪುಂಡ ಪುರಾರಿಗಳನ್ನು ನೋಡಬೇಕೆಂದು ಈ ಊರಿಗೆ ಕಾಲಿಟ್ಟ ಹುಲಿಗೆ ಹುಲಿಯನ್ನು ನಿನ್ನ ತಲೆ ತಿಗುವ ಪುಲಿಗಳ ಇವ. ನೀ ಬಾಯಿ ಮಾತಿಗೆ ತಪ್ಪು ಒಪ್ಪುಂತಿಲ್ಲ. ಏನು ನೋಡ್ತಾ ಇದ್ದಾರೆ ಗೌಡ್ರೆ? ಯಾಕೆ ನಿಮಗೆ ಸಿಟ್ಟು ಅನ್ನೋದೇ ಇಲ್ವೇನೋ? ಲೇ ಕುಮಾರ, ಕೊನೆಯದಾಗಿ ಹೇಳುವೆ ಕೇಳು. ನೀನು ಮಾಡಿದ್ದು ತಪ್ಪಾಗಿದೆ ಎಂದು ಒಪ್ಪಿ ನನ್ನ ಹಾಗೂ ನನ್ನ ತಂಗಿಯ ಕಾಲಿಗೆ ಬಿದ್ದ ಕ್ಷಮೆ ಕೇಳಿ ಜೀವಂತ ಉಳಿ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ತಪ್ಪಾಗಿದೆ ಎಂದು ಒಪ್ಪೋದು ಈ ಜಲಮದಲ್ಲಿ ಈ ಕುಮಾರನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾಗಾದರೆ ಸಾಯಲು ಸಿದ್ಧನಾಗು ಮಗನೇ. ಬೇಡನಾ, ದಯವಿಟ್ಟು ಹೊಡಿಬೇಡ. ಅವ್ರು ನಮ್ಮ ಹಾಗೆ ಮನುಷ್ಯರಲ್ವೇನ? ನೋಡಿ, ನಿನಗೆ ಹೊಡಿಬೇಕು ಅನ್ಸಿದ್ರೆ ನನ್ನ ನೋಡಿ, ಅವ್ರನ್ನ ಬಿಟ್ಬಿಡ. ಪರವಾಗಿಲ್ಲ. ನೋಡಿದ್ರ ಗೌಡ್ರೆ, ನಿಮ್ಮ ತಂಗಿ ಸವಾಸ ಎಲ್ಲಿವರೆಗೆ ಹೋಗೈತಿ ಅಂತ ಅಂದಂತೆ ನಿಮ್ಮ ಅಸ್ತ್ರ ನಿಮಗೆ ಶತ್ರು ಆಗೋ ಕಾಲ ಬಂತು. ದೀಪ, ನಿನಗೆ ಒಡ ಹುಟ್ಟಿದ ಅಣ್ಣನಿಗಿಂತ
ಒಮ್ಮೆ ಮುದ್ದು ಕೊಟ್ಟವನು ಹೆಚ್ಚಾದನೆ ಎಷ್ಟೇ ಆದರೂ ಕದ್ದ ಸರ್ಸ ಮಾಡಿದ ಮಿಂಡನಲ್ಲವೇ ಈ ಬಂದ ಸೂಳಿಯ ಮಗ. ಅಣ್ಣ ಬಾಯಿಗೆ ಬಂದಂತೆ ಬಗಲ್ಬೇಡಣ್ಣ. ಇನ್ನು ನಿನ್ನ ತಂಗಿ ದಾರಿ ಬಿಟ್ಟಿಲ್ಲ. ಏನಂದೆ? ಇನ್ನು ದಾರಿ ತಪ್ಪಿಲ್ಲ, ಇನ್ನು ಮುಂದೆ ತಪ್ಪುತ್ತೇನೆಂದು ಹೇಳುತ್ತಿರುವ್ಯಾ? ಲೇ ಗೌಡ, ಒಂದು ಅಬಲೆಯಾದ ಹೆಣ್ಣು ಬಾಲೆಯನ್ನು ಹೊಡುತ್ತಿರುವೆ ಅಲ್ಲ. ನೀನ್ಯಾವ ಗಂಡಸಲೇ? ನೀನು ಗಂಡಸನಾದರೆ ನನ್ನನ್ನು ಹೊಡೆ ಗೌಡ, ನನ್ನನ್ನು ಹೊಡೆ. ದೀಪ ಕರುಣೆ ಇಲ್ಲದ ಕಟುಕರೆ ಕಾಲಿಗೆ ಬಿದ್ದರೆ ಕರುಣೆ ತೋರುತ್ತಾರೆ ಎಂದು ತಿಳಿದಿರುವೆ. ಅದೆಂದಿಗೂ ಸಾಧ್ಯವಿಲ್ಲ. ಇವರಿಬ್ಬರ ನೋಡಿದ್ರೆ ಪಾಪ ಎನಿಸುತ್ತದೆ. ಅವನನ್ನು ಹೊಡೆದ್ರೆ ಇವಳಿಗೆ ತ್ರಾಸು, ಇವಳನ್ನು ಹೊಡೆದ್ರೆ ಇವಳಿಗೆ ತ್ರಾಸು. ರೋಮೆ ಜೂಲಿಯಟ್ ತರ ಇದ್ದಾರೆ ಇವರಿಬ್ಬರು. ಲೇ, ನೀನೇನು ಮನುಷ್ಯನೋ ಅಥವಾ ಮೃಗಾನೋ? ಎಷ್ಟು ಹೊಡೆದ ಮೇಲೋಗೆ ಸಹ ಬಿಕಾರಿ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು, ಕಣ್ಣೀರು ಬರುವುದಿಲ್ಲ. ನಿಮ್ಮಂತವರಿಗೆ ನಾನೆಂದು ಶರಣ ಅನ್ನುವುದೇ ಇಲ್ಲ. ಹಾಗಾದರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ. ಲೇ ಗೌಡ ಕೇಳು, ಮನೆಯಲ್ಲಿ ಇಲಿ ಆಗಿ, ಊರಲ್ಲಿ ಹುಲಿ ಆಗಿ, ಬಡವರಿಗೆ ಬಂಧು ಆಗಿ, ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಶತ್ರು ಆಗಿ, ಹೋಗು ನಿನ್ನ ತಂಗಿಯ ಪ್ರಿಯತಮನಾಗಿ ಬಂದ ಗಂಡುಗಳಿಗೆ ಈ ಕುಮಾರನ ಪ್ರಾಣ ತೆಗೆಯುವುದು ಅಷ್ಟೊಂದು ಸಾಮಾನ್ಯವಲ್ಲ. ಸಾಧ್ಯದ ಮಾತು ಹೇಳಿ ನಮ್ಮ ಸೇಡಿನ ಕೆಂಡನ್ನು ಹೆಚ್ಚಿಸಿ ನಿನ್ನ ಪಾಪದ ಪಿಂಡವನ್ನು ಕತ್ತರಿಸಿಕೊಳ್ಳಬೇಡ. ಅಲ್ಲ, ಪಾಪಣ್ಣನ ಮಗ ಅಂತ ಹೇಳ್ತಾನೆ. ಪಾಪಣ್ಣನ ವಂಶವನ್ನೇ ಸರ್ವನಾಶ ಮಾಡಿದ ಶೇಡಿನ ಸರ್ಪಗಳೇ ಮುಂದೆ ಸುಳ್ಳು ಬೊಗಳಿವ್ಯಾ? ಲೇ, ನಿಜ ಹೇಳು, ನೀನು ಪಾಪಣ್ಣನ ರಕ್ತಕ್ಕೆ ಹುಟ್ಟಿದ್ದೀಯಾ? ಇಲ್ಲ, ನಿನ್ನ ತಾಯಿ ಪಾಪಣ್ಣನ ಹೆಸರಿನಲ್ಲಿ ಮತ್ತೊಬ್ಬನಿಗೆ ಸೆರಗು ಹಾಸಿ ಹಾಡಿದವಳ. ಲೇ ಸೊಕ್ಕು ತುಂಬಿನ ಸಾಹುಕಾರ, ನನ್ನ ಹೆತ್ತಮ್ಮನ ಹೆಸರು ಮತ್ತೊಮ್ಮೆ ಎತ್ತಿದರೆ ನಿನ್ನ ಕತ್ತು ಕತ್ತರಿಸಿ ನಿನ್ನ ಪಾಪದ ರಕ್ತ ಹರಿಸಿಬಿಟ್ಟೆನ ಮಗನೇ. ಲೇ, ಈಗ ನಿನಗೇನು ಬೇಕು? ಆಸ್ತಿ ಪತ್ರ ಬೇಕೋ ಇಲ್ಲ ಸೇಡು ಬೇಕೆ? ಆಸ್ತಿ ಪತ್ರ ಕಾಸಿ ಪಟ್ಟು ನನ್ನ ಹೆತ್ತಪ್ಪನ ಕೊಂದು ಸೇಡನ್ನು ಮರೆಯಬಹುದೆಂದು ತಿಳಿದಿರುವೆಯಾ ಗೌಡ? ನನಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ನೋಡು. ನಿಮ್ಮನ್ನು ಇಂಚಿದ್ದಾಗಿ ಕತ್ತರಿಸಿ ನಿಮ್ಮ ಪಾಪದ ಪಿಂಡವನ್ನು ಹರಿದು ತಿಂದು ನನ್ನ ಮನಸ್ಸಿಗೆ ತೃಪ್ತಿ ಪಡೆಯದಿದ್ದರೆ ನಾನೇಕೆ ವೀರು ಗಂಡುಗಲಿ ಕುಮಾರನಾಗಿ ಹುಟ್ಟಲಿ? ಆದರೂ ಗೌಡ, ನಿಮ್ಮಿಬ್ಬರ ಪಾಲಿನ ಯಮ ನಾನೆಂಬುದನ್ನು ಮಾತ್ರ ಮರೆಯಬೇಡಿ. ಈ ಗಂಡ ಬೇರುಂಡನ ಮುಂದೆ ನಿನ್ನ ಗುಂಡಾಗೇರಿ ಮಾತು ಸಾಧ್ಯವಿಲ್ಲ. ನೀನಿನ್ನು ಬದುಕಬಾರದು. ಈಗ ಗೊತ್ತಾಯ್ತಾ ಬಚ್ಚೆ? ಯಾರ ಪಾಲಿನ ಯಾರು ಯಮ? ರಾಕಂ, ಇವನ್ ಯಾವ್ದಾರ ಹಳ್ಳಿಗೆ ಬಿಸಾಕಿ ಬಾ. ಆಯ್ತು, ಅಷ್ಟೇ ಮಾಡುತ್ತೇನೆ.
ಏನು ಸತ್ತನೆ? ಇಲ್ಲ, ಪ್ರಾಣ ಬಿಟ್ಟ ಒಳಗ ಬನ್ನಿ. ಅಯ್ಯೋ ದೇವ್ರಿ, ನನ್ನ ಕುಮಾರನಿಗೆ ಎಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ರು. ಅವನು ತಲೆಯಿಂದ ಸೋರುವ ರಕ್ತವನ್ನು ನೋಡಿದ್ರೆ ನಂಗೆ ತುಂಬಾ ಭಯವಾಗ್ತಾ ಇದೆ. ಹೇಗಾದ್ರೂ ಮಾಡಿ ಅವನನ್ನು ಆಸ್ಪತ್ರೆಗೆ ಸಹಕರಿಸ್ಬೇಕು. ಹೌದು, ರವಿಗೆ ನನಗೆ ಫೋನ್ ಮಾಡಿ ಅವನನ್ನು ಆಸ್ಪತ್ರೆಗೆ ಹೋಗಿಸ್ಬೇಕು. ನಾನೇನಾದ್ರೂ ಹೋಗ್ಬೇಕು ಅಂದ್ರೆ ಈ ಕಟುಕರು ನನ್ನ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಹೌದು, ಅದು ಒಂದೇ ದಾರಿ. ಮೊದಲು ರವಿ ನಿಮಗೆ ಫೋನ್ ಮಾಡ್ಬೇಕು. ಈ ಭಾರತಾಂಬೆ ಉದರದಲ್ಲಿ ಹುಟ್ಟಿ ಕನ್ನಡ ತಾಯಿ ಹೆಮ್ಮೆಯ ಪುತ್ರನಾಗಿ ಹುಟ್ಟಿದ ಊರು ಬಿಟ್ಟು ಬಂದು ಬೆಂಗಳೂರಿನಲ್ಲಿ ಜೀವನ ಕಳೆಯಂತಾಯ್ತು. ನನ್ನ ಕೈ ಹಿಡಿದ ಸತಿಯಾಗಿ ಸುಖ ಕೊಡಬೇಕಾದ ರೂಪ ಮದುವೆಗಿಂತ ಮುಂಚೆ ಅಗಲಿ ಹೋದಳು. ರೂಪ ಸತ್ತ ಮೇಲೆ ರವಿ ಹುಚ್ಚನಾಗಿದ್ದಾನೆ. ಅವನನ್ನು ನಾನು ನೋಡಬೇಕೆಂದರೆ ನನ್ನ ಗುರಿ ಸಾಧಿಸುವಂತೆ ಊರಿಗೆ ಹೋಗುವಂತಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ರಾವಣಗೌಡ ಪ್ರತಾಪ್. ಲೇ, ನೀವು ರಾವಣಾದರೆ ನಾನು ರಾಮನಾಗಿ ನಿಮ್ಮನ್ನು ನನ್ನ ಗುರಿ ಸಾಧಿಸಿದ ನಂತರ ನಿಮ್ಮ ಪಾಲಿನ ಯಮನಾಗಿ ಊರು ಹಕ್ಕು ನಿಮ್ಮ ಪಾಪದ ಪುಟವನ್ನು ತಿರುವಿ ಇಂಚಿಂಚಾಗಿ ಕಚ್ಚಿ ಹಾಕುವೆ. ನಾ ಬರುವವರೆಗೆ ನಡೆಯಲಿ ನಿಮ್ಮ ಅನ್ಯಾಯದ ವಾನ. ನಿಮ್ಮ ಅನ್ಯಾಯದ ವಾನವನ್ನು ಚುಟ್ಟು ಸಿದಿ ಬಿಡುತ್ತೇನೆ ಮಗನೇ. ಇನ್ನು ದೂರಿಲ್ಲ ಗೌಡ ನಿಮ್ಮ ಅಂತಕಾಲ. ಸೀರೆ ಉಟ್ರೆ ಕಣ್ಕೊಂಡ್ಬಿಟ್ಕೊಂಡು ನೋಡ್ತೀರ. ಪುಟ್ಟ ಪುಟ್ಟ ಗಣ್ಣು ದಡ್ಡ ಹಿಂದ ಹಿಂದ ಬೀಳ್ತೀರ. ಸೀರೆ ಎಲ್ಲ ಗಣ್ಣು ಎಲ್ಲ ಉಟ್ಟ ಬಟ್ಟೆಲೇನ ನೋಡೋದಾಗ ಎಲ್ಲ ಇದ್ದ ನಿಮ್ಮ ಬುದ್ಧಿ ಇಲ್ಲ ಸುದ್ದಿವು ಅಂತೀಯ ಮಗ ಅಂತೀಯ ಮಗ ಅಂತೀಯ ಮಗ ಅಂತೀಯ ಮಗ. ಬೇಕಿಲ್ರಿ ಹೂ? ಯಾರಿಗೆ ಬೇಕು ಹೂ? ಅಲ್ರಿ, ಮುಂಜಾನಿಂದ ಸಂಜೆ ಮಟ್ಟ ತಿರುಗಿದ್ರು ಓಣಿ ಒಂದು ವ್ಯಾಪಾರ ಆಗಂಗಿಲ್ರಿ. ಬಂದ್ ನಿಂದ ಹೆಂಗೈತೆವ ಹೆಂಗಿಲ್ಲ, ನಿನ್ನ ಹೂ ಹೆಂಗೈತಿ ಒಬ್ರು ಕೇಳಾರಲ್ರಿ. ಒಬ್ರು ಹಿಂಗ ಮುಂಜಾನಿಂದ ಹೊಡೆದಾಡಿದ್ರು, ಒಬ್ರು ಬೋಣಿಗೆ ಮಾಡಂಗಿಲ್ಲ. ಏನ್ ಮಾಡೋದು, ನನ್ಗೆ ಈ ದಂಧೆ ಮಾಡಿ ಸಾಕಾಗೈತಿ. ಬೇರೆ ಯಾವ್ದಾರ ದಂಧೆ ಹುಡುಕ್ತೇನೆ ಅಂದ್ರು ಅಕ್ಕಸಾಲಿ ದೇವೇಂದ್ರಪ್ಪ ಅದನಲ್ಲ, ಅವನು ದೊಡ್ಡ ದಂಧೆ ಐತಂತ, ಫ್ಯಾಕ್ಟ್ರಿ ಐತಂತ. ಅವಂದು ಹೆಂಗಾರ ಅವನು ದೋಸ್ತಿ ಬೆಳೆಸಿ ಅವನ್ ಕೂಡ ಒಂದು ದಂಧೆಗೆ ಹೋದ್ರಾತ. ಅಂದಂಗ ಇತ್ತಾಗ್ಯಾರ ಬರಕತ್ತಾರ, ಬರ್ಲಿ. ಕೈಯ ಮಾಡಿ ಅನ್ನ ಕಣ್ಣ ಹೊಡಿತಾನ ನೋಡಿ ನಗತಾನ ನಮ್ಮ ನಾಟಕ ಹುಡುಗ. ಕೈಯ ಮಾಡಿ ಅನ್ನ ಕಣ್ಣ ಹೊಡಿತಾನ ನೋಡಿ ನಗತಾನ ನಮ್ಮ ನಾಟಕ ಹುಡುಗ. ಕಡಿಮೆ ಕೊರೋನಾ ಓಪನ್ ಆತ ಲಾಕ್ಡೌನ್. ನಿಮ್ಮೋನಿ ಸುತ್ತಿ ಕಂಗಲ್ಲಾಗ್ಯಾನ. ಹೊರಗಬ್ಬ ಮಾವ ಹೊರಗಬ್ಬ ಮಾರಿ ತೋರಿಸಬ್ಬ. ಕಡಿಮೆ ಕೊರೋನಾ ಓಪನ್ ಆತ ಲಾಕ್ಡೌನ್. ನಿಮ್ಮೋನಿ ಸುತ್ತಿ ಕಂಗಲ್ಲಾಗ್ಯಾನ. ಹೊರಗಬ್ಬ ಮಾವ ಹೊರಗಬ್ಬ ಮಾರಿ ಮಾಡಿ ನೋಡಿಲ್ಲ Hey,
ಏನ ಹುಡುಗಿ ನಿನ್ನ ಕಾಂತ ನೋಡಿದಾತ ನನಗ ಮಂತ ನಮ್ಮೂರ ಜಾತ್ರೆಗೆ ನೀ ಹೊಂಟಿದಿ ಮಂಡ್ಯಗೆ ನಮ್ಮೂರ ಜಾತ್ರೆಗೆ ನೀ ಹೊಂಟಿದಿ ಮಂಡ್ಯಗೆ ಕುಂತಿ ನನ್ನ ಮನದಾಗ ಕುಂತಿ ನನ್ನ ಮನದಾಗ ನಮ್ಮೂರ ಜಾತ್ರೆಗೆ ನೀ ಹೊಂಟಿದಿ ಮಂಡ್ಯಗೆ ನಮ್ಮೂರ ಜಾತ್ರೆಗೆ ನೀ ಹೊಂಟಿದಿ ಮಂಡ್ಯಗೆ ಕೊಡಚಿನ ಮಲಗಿ ಗೋಕಾಕ ಪಾಲ್ಸ ತೆರೆಗೆದ್ದು ನನ್ನ ಬೆಲ್ಲ ಗೋಕಾಕ ಕರಗಂಡು ಬೆಳಗವ ಕುಂತ ನೆನ್ಸಿದ್ದು ನನ್ನ ಬೆಲ್ಲ ವಿನಯಕ ಪಾದದ ಜೂಸು ರಸನ ಕುಡಿಸಿದ್ದು ನನ್ನ ಬೆಲ್ಲ ಒಕ್ಕೇರಿ ಪಾನಿಪುರಿ ಬೇಲಪುರಿ ತಿನ್ನಿಸಿದ್ದು ನನ್ನ ಬೆಲ್ಲ ತಿನ್ನಿಸಿದ್ದು ನನ್ನ ಮುನ್ನಸೇನಂತ ತಿಳ್ಕೊಬೇಡ ನನ್ನ ಗೆಳೆಯ ನೀ ಬಿಟ್ಟು ಹೊಂಟಾಗ ಏನು ಅತ್ತದಂಗ ತಳ್ಳ ಮಳ್ಳ ಅನ್ನತೇನೆ ರಾತ್ರಿ ಬೆಳತನ ನೆನೆಸಿದ್ದಾಗ ಅತ್ತೆಲ್ಲೋಡಿಸಿ ಹೇಳ ಗೆಳೆಯ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ಹಣಮಪ್ಪ ನಂಗಾರ ಮುಟ್ಟದ ನಾನಿನ್ನ ಬಿಡುವುದಿಲ್ಲ ಸಿಡಮರ ಅರಳಿ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಕೊಂಡವ ಮಾತನಲ್ಲೂ ಬಲದೂರ ನಾ ಬಾಳ ಹಚ್ಕೊಂಡವ ಮಾತನಲ್ಲೂ ಬಲದೂರ ಇಂದು ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಡ ಬಗ್ಗರ ಬಾಳನ್ನು ಹಾಳು ಮಾಡುತ್ತಿರುವ ದುಷ್ಟ ಮೃಗಗಳನ್ನು ಮಟ್ಟ ಹಾಕಬೇಕೆಂದರೆ ಅಂದಂತೆ ನಾನು ಇನ್ನು ಊರಿಗೆ ಹೋಗಲೇಬೇಕು. ನನ್ನ ರವಿಯನ್ನು ನೋಡಿ ನಾನು PSI ಆಗಲು ಕಾರಣವಾದ ನನ್ನ ಪ್ರೇಮರಾಜರಿಗೆ ನನ್ನ ಕೃತಜ್ಞತೆ ಹೇಳಿ ಬರಲೇಬೇಕು. ಹಲೋ ಪ್ರೇಮರಾಜರೇ. ಹಾಯ್ ಮೋಹನ್, ನಿನ್ನ ಛಲ ತೀರಿತೆ? ನನ್ನ ಛಲ ತೀರಲು ನೀವೇ ಕಾರಣವಲ್ಲವೇ? ಇಲ್ಲ, ನಿನ್ನ ಶ್ರಮವೇ ನಿನ್ನ ಛಲ ತೀರಲು ಕಾರಣ. ಅಂದು ನೀವು ನನ್ನ ಪಾಲಿನ ದೇವರಂತೂ ಭೇಟಿಯಾಗಿ ನನ್ನನ್ನು ಒಂದು ಫ್ಯಾಕ್ಟ್ರಿಗೆ ಕಳಿಸದಿದ್ದರೆ ನಾ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಸರ್. ಆಗಲಿ ಮೋಹನ್, ಈಗಲಾದರೂ ಊರಿಗೆ ಬರ್ತೀಯಾ? ಇನ್ನು ಮುಂದೆ ಧಾರಾಳವಾಗಿ ಬರುತ್ತೇನೆ. ಅಂದಂತೆ ತಾವೆಲ್ಲ ಆರಾಮಿದ್ದೀರಿ ತಾನೆ? ಇರ್ಲಿ, ನನ್ನ ರವೀಶ ನಿಮಗೇನಾದರೂ? ರವಿ ವಿಷಯ ನನಗೆ ಗೊತ್ತಿಲ್ಲ, ಆದರೆ ನನ್ನ ತಂಗಿಯ ಗೌಡ ಪ್ರತಾಪನ ಮಾವತ್ತಿಗೆ ಮರಳು ಆಗಿ ಅವರ ಬೆನ್ನು ಹತ್ತಿ ಹೋಗಿದ್ದಾಳೆ. ಏನು ಸರ್, ನಿಮ್ಮ ತಂಗಿ ನಿಮ್ಮ ಮಾತು ಕೇಳುವುದಿಲ್ಲವೇ? ನಾನು ಎಷ್ಟು ತಿಳಿಸಿ ಹೇಳಿದರು ನನ್ನ ಮಾತು ಮೀರಿ ಹೋಗಿದ್ದಾಳೆ. ಗೌಡ ಪ್ರತಾಪ್, ನಿಮಗಿನ್ನೇ ಉಳಗಾಲವಿಲ್ಲ, ಬರುತ್ತಿದ್ದಾನೆ ನಿಮ್ಮ ಪಾಲಿನ ಯಮನಾಗಿ. ಮೋಹನ್, ಒಂದ ಕೈಯಿಂದ ಚಪ್ಪಳೆ ತಟ್ಟಿದ್ರು ಶಬ್ದ ಹೊರ ಬರಲಾರದು. ನಿನ್ನ ಕೈ ಜೊತೆ ಸದಾ ನನ್ನ ಕೈ ಇರುತ್ತದೆ. ನೀವಿಷ್ಟು ಹೇಳಿದರೆ ಸಾಕು, ಒಂದೇ ವಾರದಲ್ಲಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬರುತ್ತೇನೆ. ಮುಂದೆ ಹೋಟೆಲ್ ಇದೆ, ಟೀ ಕುಡಿದು ಬನ್ನಿ.
ನಾನೆತ್ತುವ ಒಂದನೇ ಮೆಟ್ಟಲು ಗೌಡನ ಶ್ರೀಮಂತಿಕೆ ಮೇಲೆ. ನಾನು ಹೊತ್ತುವ ಎರಡನೇ ಮೆಟ್ಟಲು ಆ ರಂಜಿನಿ ಮುಂದೆ ನಾ ಹತ್ತುವ ಮೂರನೇ ಮೆಟ್ಟಲು ಆ ದೀಪಳ ಎಂಬ ಶೀಲದ ಹೂವಿನ ಮೇಲೆ. ಅವಳ ಸುಖಮಲವಾದ ದಯದ ಸುಖ ಪಡಿಬೇಕೆಂದು ನಾನು ಸೆಯಲಿದ್ದರೆ ಈ ಕಲಿಯುಗದ ಖಳನಾಯಕನೇ ಅಲ್ಲ. ಗೌಡ, ನಿನಗೂ ಇನ್ನು ಉಳಗಾಲವೇ ಇಲ್ಲ. ಆ ಕುಮಾರನಿಗೂ ನಿನಗೂ ಕದನ ಹಚ್ಚಿ ನಿಮ್ಮ ಬಾಳಿನಲ್ಲಿ ಕಾತು ಎಬಸುವ ಶಕುನಿ ಯಾರೇ ಯಾರು ಅಲ್ಲ, ಈ ಪ್ರತಾಪ್. ರಂಜನಿ, ನೀನೊಂದು ಅರಳುತ್ತಿರುವ ಹೂವಿನಂತಿದ್ದೆ. ಈ ರಾವಣಗೌಡನ ಕೈಯಲ್ಲಿ ಸಿಕ್ಕು ಬಾಡುತ್ತಿರುವೆ. ಯಾಕಂದರೆ
ನಿನ್ನಣ್ಣನ ಮನೆಯ ಕಳ್ಳತನ ಮಾಡುವ ಸಮಯ ಸಾಸೂತ ಬಂತು. ಕಳ್ಳತನ ಮಾಡಿದ ಮೇಲೆ ನಿನ್ನ ಆವೇಶ ಮುಗಿದಂತೆ. ನಿನ್ನಂತರ ಸೂಳಿಯರ ಆವೇಶ ಬರೆಯುವ ಬ್ರಹ್ಮ ಈ ರಾವಣ. ಆ ದೇವರನ್ನೇ ಕೊಂಡುಕೊಳ್ಳುವಂತ ಶಕ್ತಿ ನನ್ನದು. ಅಂದ ಮೇಲೆ ನನ್ನ ನಾಟಕದ ಪ್ರಥಮ ಸನ್ನಿವೇಶದಲ್ಲಿ ನನ್ನವಳಾದಿ. ಮುಂಬರುವ ಸನ್ನಿವೇಶದಲ್ಲಿ ನನ್ನಿಂದ ಮರಣ ಅಪ್ಪುವೇ ಹುಚ್ಚಿ. ನಿನಗೇನು ಗೊತ್ತು ಈ ರಾವಣಗೌಡನ ಕುತಂತ್ರ? ಕಟ್ಟ ಸರ್ಪ ಕಚ್ಚಿದ್ರೆ ಉಳಿಯವರೇ. ಬಾ ಪ್ರತಾಪ್, ನಿನ್ನ ದಾರಿಯನ್ನು ಕಾಯುತ್ತಿದ್ದೆ. ಯಾಕೋ ದಾರಿ ನಿಮಗೆ ಹೇಗೆ ತಿಳಿದ ಸುದ್ದಿ? ಯಾವ ಸುದ್ದಿ ಪ್ರತಾಪ್? ಆಗ ನಿಮ್ಮ ಪ್ರೀತಿ ತಂಗಿ ದೀಪಳ ಸುದ್ದಿ. ಏನು ಹೇಳುತ್ತಿರುವೆ ಪ್ರತಾಪ್? ಹೇಳುವುದರಲ್ಲಿ ಏನೈತ್ರಿ ಗೌಡ್ರಿ? ನೀವು ಕಟ್ಟಿದ ಆಸೆ ಗೋಪುರ ಕನ್ನಡಿ ಒಡೆದು ಚೂರು ಚೂರು ಆಯಿತು. ನಿಮ್ಮ ಗೌರಕ್ಕೆ ಕಳಕ ಬಂತು. ಪ್ರತಾಪ್, ಯಾಕೆ ಗೌಡ್ರೆ ಸಿಟ್ಟು ಬಂದಿತ್ತ? ಅಲ್ಲಿ ನಿಮ್ಮ ತಂಗಿ ಬಡಕುಣ್ಣಿ ಕುಮಾರನ ಜೊತೆ ನಕ್ಕು ನುಡುತ್ತಿದ್ದಾಳೆ. ಇಲ್ಲಿ ಸೇಡಿದ್ದ ಸರ್ಪದ ತರ ನನ್ನ ಮೇಲೆ ಕುಸುಗುಡುತ್ತಿದ್ದೀರಾ? ಪ್ರತಾಪ್, ಈ ರಾವಣಗೌಡ ಕೆಣಕಿದವರು ನಾನು ಕಾಯ್ದು ಕಚ್ಚುತ್ತ. ಇದು ಹಸಿದ ಹುಲಿ. ನನ್ನ ಹಸಿವಿಗೆ ಆ ಕುಮಾರ ಆಹಾರವಾಗಲೇಬೇಕು. ಯಮನ ವ್ಯಕ್ತಿಗೆ ಕಳಿಸುತ್ತೇನೆ ಎಂದು ಬರೀ ಬಾಯಿ ಮಾತಿನಿಂದ ಹೇಳಿ ಯೋಜನೆನೇ ಇಲ್ಲ ಗೌಡ್ರೆ. ಕೈಯಿಂದ ಕೆಲಸ ಮಾಡಿದಾಗಲೇ ಸೋರ್ತಕ. ಪ್ರತಾಪ್, ಈ ರಾವಣಗೌಡ ಕೆಣಕಿದವರು ನಾನು ಕಾಯ್ದು ಕಚ್ಚುತ್ತಾನೆ. ಇದು ಹಸಿದ ಹುಲಿ. ನನ್ನ ಹಸಿವಿಗೆ ಆ ಕುಮಾರ ಆಹಾರವಾಗಲೇಬೇಕು. ಆಹಾರ ಸಾಕಷ್ಟದ ಒಂದು ಮೇಲೆ ಆಹಾರವು ಯಾರ ಪಾಲು ಯಾರಿಗೆ ಗೊತ್ತು? ಇಲ್ಲ, ಅದಂತಿದ್ದರು ನನ್ನ ಭೇಟಿ. ಗೌಡ್ರಿ, ನಿಮ್ಮ ತಂಗಿ ಬಂದರು ನೋಡ್ರಿ. ವೆಲ್ಕಮ್ ದೀಪಾದೇವಿ, ವೆಲ್ಕಮ್. ಯಾಕ ಈ ಸ್ವಾಗತ? ಗೌಡ್ರೆ, ನೋಡಿದ್ರ ಇವಳು ಯಾಕೆ ತಕ್ಕಂತ ಎಷ್ಟೊಂದು ಟ್ರೈನಿಂಗ್ ಕೊಟ್ಟಿದ್ದಾನೆ ಬಡಕುಣ್ಣಿ. ಏನಂದಿಯೋ? ಮುಸುರೆ ತಿಂದು ಕೊಸರಾಡುವ ನಾಯಿ. ದೀಪ, ನೀನೊಂದು ಚಿತ್ತು ಬಡಪಾಯಿ ಸೂಳಿ. ಪ್ರತಾಪ್, ಚಾಟಿ ಕೊಡು ಇವಳಿಗೆ ಪ್ರೀತಿಯ ಕಾಣಿಕೆ. ಅಣ್ಣ ಬೇಡನ, ಈ ಮುಟ್ಟಾಳನ ಮಾತು ಕೇಳಿ ನೀನ್ ತಪ್ಪು ಮಾಡ್ತಾ ಇದೀಯಾ. ನಾನು ಯಾವ ತಪ್ಪು ಮಾಡಿಲ್ಲ ನೋಡಣ. ನೀನು ಹಾವಿಗೆ ಹಾಲೆರಿತಾ ಇದೀಯಾ. ಅದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಎಂದು ನಿನ್ನ ಕಣ್ಣೆದುರಿಗೆ ಆ ಕುಮಾರನ ಕೊಲೆ. ಅವನನ್ನು ಕೊಲೆ ಮಾಡುವ ಕಾರಣವೆಂದು ಕೇಳಿದ್ರೆ ಹುಚ್ಚು ಹೆಣ್ಣೆ. ಕಾರಣ ಮಾಡಲಿಕ್ಕೆ ನಮಗೆ ಇದು ಬೇಕಾಗಿಲ್ಲ. ಅಣ್ಣ, ಇಷ್ಟು ದಿನ ನನ್ನ ಮನಸ್ಸಿನಲ್ಲಿ ನಾನು ಅಂದುಕೊಂಡ ಮಾತುಗಳನ್ನೆಲ್ಲ ಮುಚ್ಚಿಟ್ಕೊಂಡು ಕೊಟ್ಟಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನೋಡಿ, ನನಗೆ ನಿನ್ನ ಆಸ್ತಿ ಅಂತಸ್ತು ಇದು ಯಾವುದು ಬೇಡ. ನನಗೆ ನನ್ನ ಕುಮಾರ್ ಬೇಕು. ಅವನಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡು. ಚೌಂಡಾಣಿ, ಏನಂದೇ ಸಕ್ಕಿನ ಹೇಳಿ.
ನನ್ನ ಶತ್ರುವಿನೊಂದಿಗೆ ಸಂಬಂಧ ಬೆಳೆಸಿ ನಿಮ್ಮ ಮದುವೆ ಮಾಡಿ ಎಂದು ನನ್ನ ಎದುರಿಗೆ ನಿಂತು ಎದೆ ತಟ್ಟಿ ಹೇಳುವಿಯಾ? ಅಣ್ಣ, ನೀನು ನನ್ನನ್ನು ಕೊಂದ್ರು ಚಿಂತೆ ಇಲ್ಲಣ್ಣ. ನಾನು ಮಾತ್ರ ಮದುವೆ ಆಗೋದಾದ್ರೆ ಕುಮಾರನ್ನೇ ಮದುವೆ ಆಗೋದು. ಪಾಪ ಮದುವೆ ಮಾಡಬೇಕಂತೆ ಮಾಡ್ರಿ ಗೌಡ್ರಿ, ಮತ್ತೆ ಹಾಕುತ್ತಾಡ. ಏ ಚಾಂಡಾಲಿನಿ, ಉಂಡು ಅಣ್ಣ, ನೀನ್ ಎಷ್ಟೇ ಹೊಡೆದ್ರು ನನ್ನನ್ನು ಕೊಂದ್ರು ಚಿಂತೆ ಇಲ್ಲ. ನಾನು ಮಾತ್ರ ಕುಮಾರನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಣ್ಣ. ಏ ಹುಚ್ಚು ಹುಡುಗಿ, ಅವನು ಜೀವಂತ ಇದ್ರೆ ತಾನೇ ನೀ ಮದ್ವಿ ಆಗುದು. ಚಾಂಡಾಲಿನಿ, ನಾಲ್ಗೆ ಸಹ ಬಾಯಿಯಿಂದ ಹೊರಗೆ ಬರುವಂತಿದ್ದವಳು ನೀನು. ಇಷ್ಟೊಂದು ಧೈರ್ಯದಿಂದ ನನಗೆ ಎದುರು ವಾದಿಸುವಿಯಾ? ಹೊಡೆಯಬೇಡಿ ಗೌಡ್ರಿ, ಹೊಡೆಯಬೇಡಿ. ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಪಾಪ ಈ ಹೆಣ್ಣು ಬಾಲಿಯನ್ನು ನಿಮ್ಮ ಕೈ ಮುಗಿದು ಕೇಳುತ್ತೇನೆ. ದೀಪ, ಕುಮಾರನ್ನು ಮರೆತ ಬಿಡು, ಇಲ್ಲ ಅಂದರೆ ಅವನು ಈಗಿಂದಲೇ ಕೊಲೆ ಮಾಡುತ್ತವೆ. ಕುಮಾರ್, ಕುಮಾರ್, ಪ್ರತಾಪ್, ಇದು ಪ್ರಜಾಪ್ರಭುತ್ವ ದೇಶ. ಹೆಣ್ಣಿಗೂ ಸ್ವತಂತ್ರವಿದೆ. ಅವಳು ಯಾರನ್ನಾದ್ರೂ ಪ್ರೀತಿಸಲಿ, ಯಾರನ್ನಾದ್ರೂ ಮದುವೆ ಆಗಲಿ, ಅದನ್ನು ಕೇಳಲು ನೀನ್ಯಾರು? ಯಾರ ಎಂದು ಹೇಳಿ ಬಚ್ಚೆ ಗೌಡ್ರೆ, ಇಂಥ ಸೂಳಿ ಮಕ್ಕಳಿಂದ ನಿಮ್ಮ ತಂಗಿ ದಾರಿ ದಿಪ್ಪಿ ಬಿಟ್ಟಿದ್ದು. ನೋಡೋಣ, ಅವ್ರು ಇವ್ರ ಮಾತು ಕೇಳೋದಕ್ಕೆ ನಾನೇನು ಇನ್ನೂ ಚಿಕ್ಕ ಮಗು ಅಲ್ಲ, ನನಗೂ ಎಲ್ಲ ತಿಳಿಯುತ್ತೆ. ಏ ಪಾಪಿ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ನಿನ್ನ ಕುಮಾರ ಜೀವಂತ ಬದುಕಬೇಕಾದರೆ ಅವನನ್ನು ಎದುರು ಎತ್ತಿ ಸಹ ನೋಡಬಾರದು. ಅವನೊಡನೆ ಇರುವ ಪ್ರೀತಿ ಪ್ರೇಮ ಮಾತುಕತೆ ಮರೆತು ದೂರಾಗಿ ನಿನ್ನ ಮನಸ್ಸಿನ ಕಿತ್ತಾಕಿದರೆ ಈ ಭೂಮಿ ಮೇಲೆ ಅವನು ಇರ್ತಾನೆ. ಇರದಿದ್ದರೆ ಅವನ ಹೆಣ ಸುಡುಗಾಡ ಸೇರುವುದರಲ್ಲಿ ಸಂದೇಹವೇ ಇಲ್ಲ. ಅಣ್ಣ, ಬೇಡಣ್ಣ. ತಾಯಿ ದುರ್ಗಾ ಮಾತೆ ಇದು ಎಂತ ಪರಿಸ್ಥಿತಿ ಇರುತ್ತೆ ಅಂದ್ಬಿಟ್ಟೆ. ನನಗೆ ನನ್ನ ಕುಮಾರ ಬದುಕಿದ್ರೆ ಅಷ್ಟೇ ಸಾಕು, ನಾನೇ ಅವನನ್ನು ಮರೆತು ಬಿಡ್ತೀನಿ. ಆಯ್ತಣ್ಣ? ಹಾ, ಏನಂತೆ ಹೇಳು. ಆಯ್ತಣ್ಣ, ನೀನ್ ಹೇಳ್ದಾಗೆ ಕುಮಾರನನ್ನು ಮರೆತು ಬಿಡ್ತೀನಿ. ತಂಗಿ, ಗೌಡರು ಹೇಳಿದಾಗೆ ಕೇಳಮ್ಮ. ಆ ಕುಮಾರನನ್ನು ಮರೆತು ಬಿಡು. ಅಷ್ಟೇ ಮಾಡ್ತೀನಿ. ಆಯ್ತಣ್ಣ, ಕುಮಾರನನ್ನು ಇವತ್ತಿನಿಂದ ಮರೆತು ಬಿಡ್ತೀನಿ. ಮಾತು ಮೀರಿ ಏನಾದರೆ ನಡೆದ್ರಿ ನೆನಪಿದೆಯಲ್ಲ ಗೌಡ್ರಿ, ಕೊಲೆ. ದೀಪ, ನೀನು ಒಳಗೆ ನಡಿ. ರವಿ, ಬಾಯ್. ನೀನು ಪ್ರೇಮರಾಜನ ಮನೆಗೆ ಹೋಗಿ ಬರಬೇಕು. ಯಾಕೆ ಗೌಡ್ರಿ? ಗೌಡ್ರು ನಿನ್ನನ್ನು ಕರೀತಿದ್ದಾರೆ ಎಂದು ಹೇಳಿ ಬರಬೇಕು. ಇದರಲ್ಲಿ ಏನು ಮೋಸವಿಲ್ಲ ತಾನೆ? ಮೋಸ ಮಾಡಲಿಕ್ಕೆ ನಿನ್ನೆತ್ತಲ್ಲಿ ಏನಿದೆ, ಹೇಳಿದಷ್ಟು ಮಾಡು. ರವಿ, ಪ್ರೇಮರಾಜ ಮಾಡಿ ಮೇಲೆ ಮಲಗಿರುತ್ತಾನೆ. ಅಲ್ಲಿ 2 ರೂಮುಗಳಿವೆ. ಅವನಲ್ಲಿ ಇರದಿದ್ದರೆ ಎದುರಿಗೆ ಕಾಣುವ ಬಟನ್ ಒತ್ತಿದಾಗ ಅವನೆಲ್ಲೇ ಇದ್ದರೂ ಬಂದು ಭೇಟಿ ಆಗುತ್ತಾನೆ. ಅವನು ಬಂದರೂ ಸರಿ, ಬರದಿದ್ದರೆ ನೀ ಸುಮ್ಮನೆ ಬಂದ. ಆಯ್ತು ಗೌಡ್ರಿ, ಹೋಗಿ ಬರುತ್ತೇನೆ. ಹೋಗು ಹೋಗು ಮುರುಳೆ ಮಂಕಿ, ಈ ಭೂಲೋಕದಲ್ಲಿ ಸೂರ್ಯ ಚಂದ್ರರು ಯಾವ ಸಮಯದಲ್ಲಿ ಏನು ಮಾಡ್ತಾರೋ ನಿನಗೇನು ಗೊತ್ತು? ಈ ಗೌಡ ಪ್ರತಾಪನ ಮಾತಿಗೆ ಮರಳುವಾಗಿ ಮೋಸದ ಮಡಿವಿನಲ್ಲಿ ಬಿದ್ದು ಒದ್ದಾಡಿದಾಗ ಗೊತ್ತಾಗುತ್ತದೆ
ಈ ಭೂಲೋಕದ ಸೂರ್ಯಚಂದ್ರರು ಬಿರುಗಾಳಿಯಲ್ಲಿ ಉರಿಯುತ್ತಿರುವ ಬೆಂಕಿ ಎಂದು ಗೌಡ್ರೆ ಪ್ರೇಮ್ ರಾಜನ ಮನೆಯನ್ನು ಕಳ್ಳತನ ಮಾಡಿ ಆ ಅಪವಾದವನ್ನು ಈ ರೈಯ ಮೇಲೆ ಹಾಕಲು ನಮಗೆ ಸಿಕ್ಕ ಒಳ್ಳೆ ಅವಕಾಶವಿದೆ. ಹಿಂದೆ ಕಳ್ಳತನ ಮಾಡಲಿ, ಎಂದಾದರೂ ಅಷ್ಟೇ, ನಾಳಾದರೂ ಅಷ್ಟೇ. ನಾವು ಬಿಟ್ಟ ಒಂದೇ ಒಂದು ಬಾಣ, ಎರಡ ಜೀವಗಳು ಸವ. ಗೌಡ್ರೆ ಬನ್ನಿ ಒಳಗೆ ಎಣ್ಣಿ ಹುಡುಗ. ಹಾರ್ಮೋನಿಯಂ ಮಾಸ್ತರ್ ಆದಂತ ಭೀಮರಾಯ್ ಬಾಗೋಜಿ ಇವರಿಗೆ